ಮಾವಂಗೋಸ್ಕರ ನಾವು ಆ ಶ್ರೀಚಕ್ರನ ಭೂಸ್ಥಾಪಿತ ಮಾಡಬೇಕಾಗಿ ಬಂತು. ಏನಮ್ಮವ್ರೆ, ಆ ಶ್ರೀಚಕ್ರದ ಬೆಲೆ ಏನು, ಅದ್ರ ಮಹಿಮೆ ಏನು, ಅದ್ರ ಶಕ್ತಿ ಏನು, ಅದೆಷ್ಟು ಅಪೂರ್ವವಾದದ್ದಂತ ನಿಮ್ಮೆಲ್ರಿಗೂ ಗೊತ್ತಾಯ್ತಲ್ಲ. ಗೊತ್ತಿದ್ರು ಕೂಡ ಆ ಶ್ರೀಚಕ್ರನ ಯಾಕೆ ತೆಗ್ದಾಕ್ಬಿಟ್ರಿ? ತೆಪ್ಪು ಮಾಡಿದ್ರಿ ಅಮ್ಮವ್ರೆ. ಈಗಲೇ ಆ ಶ್ರೀಚಕ್ರನ ತಗೊಂಡು ಬಂದು ಮತ್ತೆ ನಿಮ್ಮ ದೇವ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿ. ಏನಮ್ಮವ್ರೆ ಯೋಚನೆ ಮಾಡ್ತೀವ್ರಿ, ಈಗಲೇ ಹೋಗಿ ತಗೊಂಡು ಬನ್ನಿ. ಬೇಡ, ಇವ್ರು ಹೇಳಿದ್ರು ಅಂತ, ಇನ್ಯಾರೋ ಹೇಳಿದ್ರು ಅಂತ ತಗೊಂಡು ಹೋಗಿರೋ ಆ ಶ್ರೀಚಕ್ರನ ಮತ್ತೆ ತಗೊಂಡು ಬಂದು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ರೆ ನಾನು ಈ ಮನೇಲಿ ಒಂದು ಕ್ಷಣ ಕೂಡ ಇರಲ್ಲ. ಆ ಶ್ರೀಚಕ್ರನ ಮತ್ತೆ ಮನೆಗೆ ತರೋದಕ್ಕೆ ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ನೀನ್ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ಶ್ರೀಚಕ್ರನ ತಗೊಂಡು ಬರಲೇಬೇಕು, ಮತ್ತೆ ದೇವ್ರ ಮನೇಲಿ ಇಡ್ಲೇಬೇಕು. ಆಗ ನೀನ್ ಯಾರು ಅಂತ ತಿಳ್ಕೊಳ್ಳೋದು, ನಿನ್ನಾಟ ನಿಲ್ಸೋದು ಎರಡೂ ನಡೆಯುತ್ತೆ. ಸರಿ ಅಮ್ಮವ್ರೆ, ನಾವು ಹೋಗಿ ಬರ್ತೀವಿ. ಮಲ್ಲಿ ಬಾ. ಇದೇನ್ ನಾಗ ಹೀಗ್ ಬಂದು ಇವಾಗ್ಲೇ ಹೋಗ್ತೀನಿ ಅಂತ ಹೇಳಿದ್ರೆ ಅಷ್ಟಕ್ಕೂ ಯಾಕೆ ಬರ್ತಿದ್ದೀರಾ, ಯಾಕೆ ಹೋಗ್ತಿದ್ದೀರಾ? ಅಂದ್ರೆ ಏನಿಲ್ಲ ಅಮ್ಮವ್ರೆ, ಊರಲ್ಲಿ ಸಣ್ಣ ಕೆಲಸ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಕೆಲಸದ ಮಧ್ಯೆ ನಿಮ್ಮೆಲ್ಲರೂ ನೋಡ್ದ ಹಾಗಾಗುತ್ತೆ ಅಂತ ಇಲ್ಲಿವರೆಗೂ ಬಂದ್ವಿ. ನಮ್ಮ ಕೆಲಸ ಆಗೋಯ್ತು ಅಮ್ಮವ್ರೆ, ಅದಕ್ಕೆ ಹೊರಡ್ತೀವಿ ಅಂತಿರೋದು. ಹೋಗಿದ್ ಬರ್ತೀವಮ್ಮವ್ರೆ, ಮತ್ತೆ ಬರ್ತೀವಿ. ನಾಗವೇಣಿ, ಅದನ್ನು ಹೊರಗೆ ತೆಗೆದು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನೀವು ನೋಡ್ತಾ ಇರೋ ಈ ಅರ್ಜುನ್ ರೂಪದಲ್ಲಿರೋದು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಈ ಶ್ರೀಚಕ್ರನ ಹೊರಗೆ ತೆಗಿಬೇಕು ಅನ್ಕೋತಾ ಇದ್ದೀರಾ ಅಂತ ಕೂಡ ನನಗೆ ಗೊತ್ತು. ನೀನು ಅರ್ಜುನ್ ಅಲ್ಲ ಅನ್ನೋ ವಿಷಯ ತಿಳ್ಕೊಂಡೇ ಬಂದಿದ್ದೀವಿ. ನೀನು ಯಾರು ಅಂತ ಹೇಳು. ಹೇಳದೇ ಇದ್ರೆ ನಾವು ವಿಷ ಸರ್ಪಗಳು ಅನ್ನೋ ವಿಷಯ ನಿನಗೆ ಗೊತ್ತಿಲ್ಲ. ನಿನ್ನ ಕಚ್ಚಿ ಸಾಯಿಸ್ಬಿಡ್ತೀನಿ. ನಾನು ಹೇಳಿದ್ರು ಹೇಳದೇ ಇದ್ರು ನೀವು ನನ್ನ ಏನೂ ಮಾಡೋಕ್ಕಾಗಲ್ಲ.
ಹಾಗಾದ್ರೆ ನೋಡು. ಹಂ ಹಠ ಭಂ ಭಟ ಘಟಕ್. ಹಂ ಹಠ ಜಂ ಜಟ ಘಟಕ್. ನೀವು ಶ್ರಮ ಪಡೋ ಅಗತ್ಯನೇ ಇಲ್ಲದೆ ನಾನು ಯಾರು ಅಂತ ನಾನೇ ನಿಮಗೆ ತೋರಿಸ್ತೀನಿ. ಭಂ ಭಟ ಜಂ ಜಟ. ಎರಡು ಹಾವುಗಳು ನಾನು ಯಾರು ಅಂತ ತಿಳ್ಕೊಳಕ್ ಬಂದಿದ್ರು. ನನ್ನನ್ನ ಕಚ್ಚಿ ಸಾಯಿಸೋದಕ್ ನೋಡಿದ್ರು. ಆದ್ರೆ ಇವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ಹಾವುಗಳು ಮನುಷ್ಯನ ಸಾಯಿಸಬಹುದೇ ಹೊರತು ನನ್ನಂತ ಆತ್ಮನ ಸಾಯಿಸೋದಕ್ಕಾಗಲ್ಲ ಅಂತ ತಿಳಿದೇ ಬಂದಿದ್ದಾರೆ. ನನ್ನ ಬಲೆಲಿ ಬಂದಿ ಆಗೋದ್ರು. ಇವ್ರು ಹೀಗೆ ಮನುಷ್ಯ ರೂಪದಲ್ಲ, ಹಾವುಗಳಾಗಿ ಬದಲಾದ್ರೂ ಕೂಡ ನನ್ನ ಏನು ಮಾಡಕ್ಕಾಗಲ್ಲ. ನೀನು ನನ್ನ ಭಕ್ತ ಆಗಿರೋ ಭೈರವಿಗೆ ಏನೋ ತೊಂದರೆ ಕೊಡಕ್ ಹೊರಟಿದ್ಯಾ ಅನ್ನೋ ವಿಷಯ ನನಗೆ ಅರ್ಥ ಆಗಿದೆ. ನಿನ್ನ ಆಟನ ನಡೆಯೋಕ್ ಬಿಡಲ್ಲ. ನಿಮ್ಮನ್ನ ನೀವೇ ಕಾಪಾಡ್ಕೊಳಕ್ ಆಗ್ತಿಲ್ಲ, ಇನ್ನು ಅವ್ರನ್ನ ಹೇಗೆ ಕಾಪಾಡ್ತೀರಾ? ವ್ಯರ್ಥ ಪ್ರಯತ್ನಗಳು. ಏಯ್, ಮಾವ ಏನ್ ಇಲ್ಲಿದ್ದಾರೆ? ನಾಳೆ ಒಳಗೆ ನನ್ನ ರೂಪ ನನಗೆ ಬರಬೇಕು. ಆ ಅಮೃತನ ನಾನು ಕುಡಿಬೇಕು. ನಾನು ಯೌವನವತಿಯಾಗಿ ಬದಲಾಗಬೇಕು. ಯಾರೋ ಹೆಂಗಸಿನ ಧ್ವನಿ ಕೇಳಿಸ್ತಾ ಇದೆಯಲ್ಲ. ಇಲ್ಲಿ ಮಾವ ನನ್ನ ಬಿಟ್ರೆ ಇನ್ಯಾರೂ ಇಲ್ಲ. ಹಾಗಿದ್ರೆ ನನಗೆ ಕೇಳಿಸ್ತಿರೋ ಧ್ವನಿ ಯಾರ್ದು? ಮಾವ, ಯಾಕಿಲ್ಲಿದ್ಯಾ ಮಾವ? ಏನ್ ಹಾಗೆ ಯೋಚನೆ ಮಾಡ್ತಿದ್ಯಾ? ಏನಾಯ್ತು ಮಾವ?
ಮಾವ, ಈ ರೂಪ, ಅಮೃತ, ಯೌವನ ಅಂತ ಯಾವುದೋ ಹೆಂಗಸಿನ ಧ್ವನಿ ಕೇಳಿಸ್ತಾ ಇದೆ ಮಾವ. ಇಲ್ಲಿ ನಿನ್ ಬಿಟ್ರೆ ಇನ್ಯಾರೂ ಇಲ್ಲ. ನಿನ್ಗೂ ಆ ಮಾತು ಕೇಳಿಸ್ತಾ ಇದೆಯಾ ಮಾವ? ನನಗೇನು ಕೇಳಿಸ್ಲಿಲ್ಲ. ಏನು ಹಾಗೆ ನೋಡ್ತಾ ಇದೀಯಾ? ಅಂದ್ರೆ ಮಾವ, ಇಬ್ರು ಒಂದೇ ಕಡೆ ಇರುವಾಗ ನನಗೆ ಮಾತ್ರ ಕೇಳಿಸಿ ನಿನಗೆ ಕೇಳಿಸ್ಲಿಲ್ಲ ಅಂತ ಅಂದ್ರೆ? ಕೇಳಿಸ್ಲಿಲ್ಲ ಅಂತ ಹೇಳಿದೆ ಅಲ್ವಾ? ನಿನಗೆ ಕೇಳಿಸಿರೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಪಾಪ, ಮನೇಲಿ ಪರಿಸ್ಥಿತಿಗಳು ಹೀಗಿರುವಾಗ ಮಾವ ಶಾಕಲ್ಲಿದ್ದಾರೆ ಅನ್ಸುತ್ತೆ. ದೇವ್ರ ಮೇಲೆ ಕೂಡ ನನ್ಗೆ ಯಾವ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ಇಷ್ಟು ಡಿಸ್ಟರ್ಬ್ ಆಗಿದ್ದಾರೇನೋ ಮಾವ. ಮಾವ, ನಾನು ಮತ್ತೆ ನಿನ್ನ ಜೀವಂತವಾಗಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನಿನ್ನ ಮತ್ತೆ ಪಡ್ಕೊಂಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಮಾವ. ಈಗ ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಂಗಿಲ್ಲ ಮಾವ. ಆದರೆ ಅತ್ತೆ ಪರಿಸ್ಥಿತಿ ತುಂಬ ಆತಂಕ ಪಡೋ ಥರ ಇದೆ. ಮಾವ, ಏನಾಯ್ತು ಮಾವ? ನಾನಂದ್ರೆ ಇಷ್ಟ ಇಲ್ದಿರೋ ಥರ ಬಿಹೇವ್ ಮಾಡೋದನ್ನ ನಾನು ಮೊದಲನೇ ಸರಿ ನೋಡ್ತಾ ಇದ್ದೀನಿ ಮಾವ. ಏನಾಯ್ತು ಮಾವ? ಯಾಕೆ ಹಾಗಿದ್ದೀರಾ? ಏನೋ ಟೆನ್ಷನ್ ಮಾಡಿಕೊಂಡು ತಲೆನ ಆ ಕಡೆ ಈ ಕಡೆ ತಿರುಗಿಸ್ತಾ ಯಾಕೆ ಈ ಥರ ಬೇಜಾರು ಮಾಡ್ಕೊಂಡಿದ್ಯಾ ಮಾವ? ಯಾಕೆ ಮಾತಾಡ್ತಾ ಇಲ್ಲ ಮಾವ? ಯಾಕೆ ಹಾಗಿದ್ಯಾ ಮಾವ? ಮಾವ, ಅರ್ಜುನ್, ಭೈರವಿ, ನಿಮ್ಮಿಬ್ರನ್ನು ಊಟ ಕರೀತಾ ಇದ್ದಾರೆ. ಎಲ್ಲರೂ ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ಮಾವ ಆ ಥರ ಏನೂ ಇಲ್ಲ, ಅವನು ಕೂಡ ಬರ್ತಾನೆ ಬಿಡು. ಬಾ ಅರ್ಜುನ್, ನೀನ್ ಕೂಡ ಬಂದ್ಬಿಡು. ಭೈರವಿ, ನೀನ್ ಬಾ. ಅಮ್ಮ ಕೌಸಲ್ಯ, ಎಲ್ರೂ ಎಲ್ಲಿದ್ದಾರೆ? ಯಾಕಿನ್ನೂ ಊಟಕ್ಕೆ ಬರಲಿಲ್ಲ? ಬನ್ನಿ ಅಂತ ಹೇಳಿದೀನಿ ಅಜ್ಜಿ, ಬರ್ತಾ ಇದ್ದಾರೆ. ಬೇಗ ಬರಕ್ಕೆ ಹೇಳಿ. ಭೈರವಿ, ಕಿಚನ್ನಲ್ಲಿ ಪ್ರಸಾದ ಇಟ್ಟಿದ್ದೀನಿ, ಹೋಗಿ ತಗೊಂಡ್ ಬಾ. ಅರ್ಜುನ್, ಬಾ ಕೂತ್ಕೋ. ಮಾವನ್ನ ಯಾಕೆ ಹಾಗೆ ನೋಡ್ತಾ ಇದ್ಯಾ? ಹಾ, ಮಾವ ಹೋಗುವಾಗ ಈ ಕನ್ನಡಿಲಿ ಇನ್ನೊಂದು ರೂಪದಲ್ಲಿ ಕಾಣಿಸ್ತಾ ಇದ್ರು ಅತ್ತೆ. ಚಿರು, ಏನು ನೀನು ಹೇಳ್ತಾ ಇರೋದು? ಹೌದು ಅತ್ತೆ, ಮಾವನ್ ಮುಖ ದೊಡ್ಡ ರಾಕ್ಷಸಿ ತರ ಭಯಂಕರವಾಗಿ ಕಾಣಿಸ್ತಾ ಇತ್ತು.
ಏ ಚಿರು, ಈ ನಡುವೆ ವಿಡಿಯೋ ಗೇಮ್ ಆಡೋದು ಸಿನಿಮಾ ನೋಡೋದು ನಿಂಗೆ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಮಾವ ಬೇರೆ ರೂಪದಲ್ಲಿ ಹೇಗೋ ಕಾಣ್ತಾನೆ, ಸಿನಿಮಾ ಸೀನ್ಗಳನ್ನ ಊಹೆ ಮಾಡ್ಕೊಂತ ಇದೀಯಾ? ಊಹೆ ಮಾಡ್ಕೋತಾ ಇಲ್ಲ, ನಿಜವಾಗ್ಲೂ ಮಾವ ಬೇರೆ ತರ ಕಾಣಿಸ್ತಾ ಇದ್ರು. ನೀನು ಮುಖ ನೋಡು, ಅವನು ಯಾವ್ದೋ ಭ್ರಮೇಲಿದ್ದಾನೆ. ಆದ್ರೂ ಈ ಟೈಮಲ್ಲಿ ಯಾಕೋ ವಿಡಿಯೋ ಗೇಮ್ ಆಡ್ತಿದ್ಯಾ? ಹೋಗ ಮಲ್ಕೋ, ಹೋಗು, ಹೋಗಮ್ಮ. ಈ ಹುಡುಗರು ಸೆಲ್ ಫೋನಲ್ಲಿ ಆಟ ಆಡೋದು, ಆಟ ಆಡ್ತಾ ಏನೇನೋ ಹುಚ್ಚು ಕಲ್ಪನೆ ಮಾಡ್ಕೊಳ್ಳೋದು. ಕೌಶಲ್ಯ, ಏನ್ ಪುಳಿಯೋಗರೆ ಮಾಡಿದ್ಯಾ? ಏನ್ ಸ್ಪೆಷಲ್ಲು? ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ ರೀ, ಪೂಜೆ ಮಾಡಿದ್ದೆ, ಅದಕ್ಕೆ ಪ್ರಸಾದಕ್ಕೆ ಪುಳಿಯೋಗರೆ ಮಾಡಿದೆ. ಸರಿ, ಬಡಿಸು. ಯಾರೀ ಪ್ರಸಾದ ಮಾಡು ಅಂತ ಹೇಳಿದ್ದು? ನನ್ಗೆ ಅಸಲಿಗೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗಿದೆ. ನೀನ್ ಯಾರು ಪೂಜೆ ಮಾಡು ಅಂತ ಹೇಳಿದ್ದು? ಪ್ರಸಾದ ಯಾರು ಕೊಡೋಕೆ ಹೇಳಿದ್ದು? ಮಾವ ಏನಿದು? ಏನಾಯ್ತು ಮಾವ? ನೀನ್ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾಕೋ ಹೊಸದಾಗಿ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ಯಾ. ಏನಾಯ್ತು ಮಾವ? ಭಾವ, ಯಾಕಷ್ಟು ಸೀರಿಯಸ್ ಆಗಿದ್ಯಾ? ಏನಾಯ್ತು? ಮಾವ ಹೋಗ್ಲಿ, ನಿನಗ್ ಬೇರೆ ಏನಾದ್ರೂ ಮಾಡಿ ಬಡಿಸ್ಲಾ? ಏನು ಅಗತ್ಯ ಇಲ್ಲ. ಅರ್ಜುನ್ ನಿಂತ್ಕೊಳ್ಳಪ್ಪ. ಅಮ್ಮ ಅಮ್ಮ, ಏನಮ್ಮ? ಅರ್ಜುನ್ ಯಾವತ್ತೂ ಇಲ್ಲದು ಹೀಗಾಡ್ತಾ ಇದ್ದಾನೆ. ಜಂ ಜಟ ಬಂ ಭಟ ಓಂ ಫಟ್. ಅರ್ಜುನ್ ತುಂಬಾ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾನಲ್ಲ, ಏನಾಯ್ತು ಅವನಿಗೆ? ಒಂದ್ಸಾರಿ ಅರ್ಜುನ್ ಜೊತೆ ಮಾತಾಡ್ಬೇಕು. ನಾನು ನೋಡ್ತಾ ಇರೋದು ಅರ್ಜುನ್ ಅಲ್ಲ, ಅರ್ಜುನ್ ರೂಪದಲ್ಲಿರೋ ಇನ್ಯಾರೋ ಬೇರೆಯವರು. ಆವಾಹಯಾಮಿ.
ಅರ್ಜುನ್ ದೆವ್ವ ಹಿಡ್ದಿದ್ಯಾ ಇಲ್ಲಾಂದ್ರೆ ದೆವ್ವನೇ ಅರ್ಜುನ್ ರೂಪದಲ್ಲಿ ಬಂದಿದ್ಯಾ? ಈ ವಿಷಯನ ಬೇಗ ಮನೆಯವ್ರಿಗೆ ಹೇಳಬೇಕು.